ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್ ಅಂತ. ಇವತ್ತು ನಂದು ವಾಯ್ಸಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇರ್ಬೋದು, ಬಿಕಾಸ್ ನನಗೆ ಥ್ರೋಟ್ ಪೇಯ್ನ್ ಮತ್ತು ಜ್ವರ ಬಂದುಬಿಟ್ಟಿದೆ 2 ಡೇಸಿಂದ. ಹಾಗಾಗಿ ಸ್ವಲ್ಪ ವಾಯ್ಸ್ ಡಿಫ್ರೆನ್ಸ್ ಇರ್ಬೋದು ವ್ಲಾಗಲ್ಲಿ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತು ವ್ಲಾಗ್ ಬಂದು ನೆಫ್ಯೂದು ಬರ್ಡೇ ವ್ಲಾಗ್. ಆ್ಯಂಡ್ ನಾವು DIY ಥಿಂಗ್ಸ್ ಎಲ್ಲ ತುಂಬ ಮಾಡಿದ್ವಿ. ಸೊ ಏನೇನೆಲ್ಲ ಮಾಡಿದ್ವಿ ಅಂತ ನಾನು ನಿಮಗೆ ವ್ಲಾಗಲ್ಲಿ ತೋರಿಸ್ತೇನೆ. ಆ್ಯಂಡ್ ಆಲ್ಸೋ ನೆಫ್ಯೂ ಯಾರು ಅಂತಂದರೆ ನಾನು ಅಮ್ಮದು ಪಾಪು. ಅಮ್ಮು ಯಾರು ಅಂದರೆ ನಿಮಗೆ ಆಲ್ರೆಡಿ ಗೊತ್ತಿದೆ, ನಂದು ಬ್ಲಾಗ್ಸಲ್ಲಿ ತುಂಬ ಸರ್ತಿ ಬಂದಿದ್ದಾಳೆ, ನಂದು ಸಿಸ್ಟರ್ ಇನ್ ಲಾ. ಸೊ ಅಮ್ಮದು ಪಾಪದು ಬರ್ಡೇ ಇವತ್ತು, ವೈದವ್ದು ಬರ್ಡೇ. ಹಾಗಾಗಿ ನಾವು ಎಲೆಕ್ಟ್ರಾನಿಕ್ ಸಿಟಿ ಹೋಗಿದ್ವಿ. ಪ್ರೀವಿಯಸ್ ನೈಟೇ ನಾವು ಹೋಗಿ ಅಲ್ಲಿ ಬರ್ಡೇ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಂಡ್ವಿ. ಆ್ಯಂಡ್ ನೆಕ್ಸ್ಟ್ ಡೇ ಬೆಳಗ್ಗೆ ಬೇಗ ಎದ್ದು ಮನೇಲಿ ಪೂಜೆ ಎಲ್ಲ ಮಾಡಿಕೊಂಡು ನಾವು ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲೇ ಮನೆ ಹತ್ರ ಇರೋ ಒಂದು ಗಣಪತಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ವಾಪಸ್ ಬಂದ್ವಿ. ಇನ್ನು ಬಾಕಿ ಡೆಕೋರೇಷನ್ ಕೆಲಸಗಳೆಲ್ಲ ಬಾಕಿ ಇತ್ತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡ್ವಿ. ಅಷ್ಟರಲ್ಲಿ ಕೇಕ್ ಅದು ಇದು ಎಲ್ಲ ತಂದು ಸೆಟ್ ಮಾಡಿದ್ದಾಯಿತು. ಸೊ ಹಾಗೆ ಲಾಸ್ಟ್ ಮಿನಿಟ್ ಡೆಕೋರೇಷನ್ಸ್ ಎಲ್ಲ ಬಾಕಿ ಇತ್ತು. ಸೊ ಅದನ್ನೆಲ್ಲ ನಾವು ದೇವಸ್ಥಾನದಿಂದ ವಾಪಸ್ ಬಂದು ಎಲ್ಲ ಲಾಸ್ಟ್ ಮಿನಿಟ್ ಸೆಟಪ್ ಎಲ್ಲ ಮಾಡ್ಕೊಂಡ್ವಿ. ಆ್ಯಂಡ್ ಬ್ರೇಕ್ಫಾಸ್ಟನ್ನು ನಾವು ಆರ್ಡರ್ ಮಾಡಿದ್ವಿ. ಸೊ ದೇವಸ್ಥಾನದಿಂದ ಬಂದು ಬ್ರೇಕ್ಫಾಸ್ಟ್ ಮಾಡಿ ಮನೆಯಲ್ಲೇ, ನಾವು ಆ್ಯಕ್ಚುಲಿ 2-3 ಹೋಟೆಲ್ಸಿಗೆ ಹೋದ್ವಿ, ಎಲ್ಲ ಕ್ಲೋಸ್ ಆಗಿತ್ತು. ಹಾಗಾಗಿ ಆರ್ಡರ್ ಮಾಡಿ ಮನೆಯಲ್ಲೇ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಲಾಸ್ಟ್ ಮಿನಿಟ್ ಡೆಕೋರೇಷನ್ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ತಾಯಿದ್ವಿ. ಇದರಲ್ಲಿ ಕೆಲವು ಐಟಮ್ಸು DIY ಅಮ್ಮು ಮಾಡಿರೋದು, ಮತ್ತು ಕೆಲವು ಐಟಮ್ಸ್ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೆ. ಹೆಲೋ, ಈಗ ಇದು ಸೆಕೆಂಡ್ ಡ್ರೆಸ್. ನಾವು ದೇವಸ್ಥಾನಕ್ಕೆ ಹೋಗಿ ಬಂದಾಯಿತು, ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ. ಸೊ ಇನ್ನು ಎಲ್ಲ ಬರ್ತಾರೆ. ಅನ್ನೊಂದು ಫ್ರೆಂಡ್ಸ್ ಮೇನ್ಲಿ ಬರೋದು, ಅವರೇ ಜಾಸ್ತಿ ಇನ್ವೈಟ್ ಮಾಡಿರೋದು. ಸೊ ಅವರೆಲ್ಲ ಇನ್ನೂ ಬರಬೇಕು. ಡೆಕೋರೇಷನ್ ಇಸ್ ಆಲ್ ಕಂಪ್ಲೀಟೆಡ್. ಕೇಕ್ ಎಲ್ಲ ಬಂದಾಯಿತು. ಇನ್ನು ಅವರೆಲ್ಲ ಬಂದಮೇಲೆ ಕೇಕ್ ಕಟ್ ಮಾಡೋದು. ಮತ್ತು ಊಟಕ್ಕೆ ಆರ್ಡರ್ ಕೊಟ್ಟಿದ್ದೆ. ಸದ್ಯ ಇವತ್ತು ವೆಜ್ ಅಲ್ಲ, ಸೊ ಹಾಗಾಗಿ ಊಟ ಬರಬೇಕು. ಸೊ ಲಾಸ್ಟ್ ಫೈನಲ್ ತೋರಿಸ್ತೇನೆ ನಾನು ಔಟ್ಲುಕ್. ಕಂದ, ಅಪ್ಪು ಲೈಟ್ ಆನ್ ಮಾಡಬೇಕಾ ಕಂದ? ಸ್ವಲ್ಪ ಡಿಮ್ ಇದೆ. ಓಕೆ, ಹಾಂ. ಸೊ ಎಲ್ಲ ಆಲ್ಮೋಸ್ಟ್ ಸೆಟ್ ಆಗಿದೆ. ಸೊ ಐ ಶೋ ಯು ಹೌ ಇಟ್ ಇಸ್ ಲುಕಿಂಗ್. ಸೊ ಇದರಲ್ಲಿ ಎಲ್ಲನೂ DIY ಮಾಡಿರೋದು. ಇದೆಲ್ಲ ಅಮ್ಮು ಮಾಡಿಟ್ಟಿದ್ದು. ವೆಲ್ಕಮ್ ಟು ವೈದುಸ್ ಸಫಾರಿ ಬರ್ಜ್ ಪಾರ್ಟಿ ಅಂತ. ಸೊ ಥೀಮ್ ಬಂದು ಸಫಾರಿ ಜಂಗಲ್ ಥೀಮ್. ಸೊ ಹಾಗಾಗಿ ಹುಡುಗ ಆದ ಕಾರಣ ಸೊ ಜಂಗಲ್ ಥೀಮ್, ಆ್ಯನಿಮಲ್ಸ್ ಎಲ್ಲ ಕ್ರೇಜ್ ಅಲ್ಲ, ಹಾಗಾಗಿ ಜಂಗಲ್ ಥೀಮ್ ಆಗಿದೆ. ಸೊ ಇಲ್ಲೊಂದು ವೆಲ್ಕಮ್ ಬೋರ್ಡ್. ಆ್ಯಂಡ್ ಈ ಬಲೂನ್ಸ್ ಎಲ್ಲ ನಾವು ನೈಟಿಂದ ಎಲ್ಲ ಅಪ್ಪು, ಅಣ್ಣ, ಅಮ್ಮು ಎಲ್ಲ ಊದಿ ಎಲ್ಲ ಸೆಟ್ ಮಾಡಿರೋದು. ಆ್ಯಂಡ್ ಇದು ಫುಲ್ ಸೆಟ್ ಆನ್ಲೈನಲ್ಲಿ ತಗೊಂಡಿದ್ದು. ಆ ರಿಂಗ್ ಸಹ ಬರುತ್ತೆ, ಆರ್ಟ್ಸ್ ಸಹ ಬರುತ್ತೆ ಅದರಲ್ಲಿ. ಸೊ ಅದು. ಆ್ಯಂಡ್ ಈ ಎಲ್ಲ ಬಾಕಿ ಬಲೂನ್ಸ್ ಎಲ್ಲ. ಆ್ಯಂಡ್ ಇದೆಲ್ಲ ಅಮ್ಮು ಐಡಿಯಾ. ಎಲ್ಲ ಮಂತಿದು ಪಾಪುದು ಫೋಟೋಸ್. 9th month, 8th month, 7th month, 6th month, 4th, 5th. ಸೊ ಹೀಗೆ ಎಲ್ಲ ಒಂದು ಫೋಟೋ ಕ್ಲಿಕ್ ಮಾಡುವುದು. ಆ್ಯಂಡ್ ಹ್ಯಾಪಿ ಬರ್ತ್ಡೇ ಅಂತ ಬಂದಿದೆ, ಫಸ್ಟ್ ಇಯರ್ ಬರ್ಡೇ. ಆ್ಯಂಡ್ ಕೇಕ್ ಇಲ್ಲಿದೆ. ಕ್ಲಿಪ್ ಯಾರು ಹಾಕಿದ್ದಪ್ಪು? ಒಂದಕ್ಕೆ ಕ್ಲಿಪ್ ಹಾಕಿದ್ದಾರೆ. ಕೇಕ್ ಸಹ ಜಂಗಲ್ ತಿಂದು ಇಲ್ಲೆಲ್ಲ. ಸೊ ಇದೆಲ್ಲ ಸೆಟ್ ಆಯಿತು. ಸೊ ಹಾಗೆ ಎಲ್ಲ ಸೆಟ್ ಆಗಿದೆ. ಇನ್ನು ಊಟ ಬರಬೇಕು. ಆ್ಯಂಡ್ ಇನ್ವೈಟೀಸ್ ಬರಬೇಕು. ಹಾಗೆ ಬಂದಮೇಲೆ ಕೇಕ್ ಕಟ್ ಮಾಡೋದು. ಧ್ವನಿ ನಿದ್ದೆ ಮಾಡ್ತಿದ್ದಾಳೆ. ವಿದ್ಯುನೂ ನಿದ್ದೆ ಮಾಡ್ತೇನೆ, ಧ್ವನಿನೂ ನಿದ್ದೆ ಮಾಡ್ತಿದ್ದಾಳೆ. ಸೊ ಅವ್ರು ಎದ್ಮೇಲೆ ಅವ್ರಿಗೆ ಡ್ರೆಸ್ ಎಲ್ಲ ಹಾಕಿ ಇನ್ನು ಅವ್ರನ್ನ ರೆಡಿ ಮಾಡಬೇಕು. ಸೊ ದಟ್ಸ್ ದ ಲಾಸ್ಟ್ ಥಿಂಗ್. ಸೊ ಊಟ ಎಲ್ಲ ಬಂತು. ಇದೆಲ್ಲ ಮುಚ್ಚಿಗೆ ತುಂಬ ಐಟಮ್ಸ್ ಎಲ್ಲ ಐತೆ. ಎಲ್ಲಿಂದೆಲ್ಲ ನಾನು ಫಸ್ಟ್ ರಿಮೈಂಡ್ ಮಾಡ್ತೇನೆ. ഇത് പയറല്ലേ, പയറ് മെഴുക്ക് പുരട്ടി, ഇത് കൂട്ടുകറി, ഇത് മോര് കറി, ഇത് കാളൻ, പിന്നെ ചമ്മന്തി, ഇത് പുളിയിഞ്ചി, രസം, അവിയൽ, അച്ചാറ്, പായസം, പാലട പായസം, പപ്പടം ഇവിടെ താഴെ ഉണ്ട്. പപ്പട
റൈസ് ഇവിടെ ഉണ്ട്, സാമ്പാർ അവിടെ ഉണ്ട്. അവിടെ ഇത് സംഭാര അവിടെ ഉണ്ട്, മജ്ജിക സംഭാര. ಸೊ ಹಾಗೆ ಊಟ ಎಲ್ಲ ಬಂತು, ಅದನ್ನೆಲ್ಲ ಸಪ್ರೇಟ್ ಬೌಲ್ಸಲ್ಲಿ ಹಾಕಿ ಇಟ್ಕೊಂಡ್ವಿ, ಸರ್ವ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ಅಷ್ಟರಲ್ಲಿ ಅಣ್ಣಂದು ಫ್ರೆಂಡ್ಸ್ ಎಲ್ಲರೂ ಬಂದರು. ಆಫೀಸ್ ಮನೆ ಹತ್ರ ಆದ ಕಾರಣ ಲಂಚ್ ಬ್ರೇಕ್ ಅಲ್ಲಿ ಎಲ್ಲ ಫ್ರೆಂಡ್ಸ್ಗಳೆಲ್ಲ ಬಂದರು. ಸೊ ಮೋಸ್ಟ್ ಆಫ್ ದೆಮ್ ಆರ್ ಕಲೀಗ್ಸ್. ಸೊ ಹಾಗೆ ಎಲ್ಲ ಬಂದರು. ಇನ್ನು ಕೇಕ್ ಕಟ್ ಮಾಡೋಕ್ಕೆ ನಾವು ರೆಡಿ ಮಾಡ್ಕೊಂಡ್ವಿ. ಧ್ವನಿ ನಿದ್ದೆ ಮಾಡ್ತಾ ಇದ್ಲು, ವಿದು ಸ್ವಲ್ಪ ಕ್ರ್ಯಾಂಕಿ ಆಗಿದ್ದ ಜನಗಳೆಲ್ಲ ನೋಡಿ. ಸೊ ಹಾಗೆ ಅಪ್ಪು ಸಮಾಧಾನ ಮಾಡ್ತಾ ಇದ್ದದ್ದು. Happy birthday to you. Happy birthday to you with the tongue. Happy birthday to you. Hush you. Hush you. Birthday to you. Happy birthday to you. Happy birthday to ಗೈಸ್, ಇದಾಗಿತ್ತು ಬರ್ಡೇ ವ್ಲಾಗ್. ಕೇಕ್ ಎಲ್ಲ ಕಟ್ ಮಾಡಿ ಆಯಿತು, ಊಟ ಎಲ್ಲ ಮಾಡಿ ಆಯಿತು. ಆ್ಯಂಡ್ ಊಟ ಚೆನ್ನಾಗಿತ್ತು, ಕೇಕು ಚೆನ್ನಾಗಿತ್ತು. ಹಾಗೆ ಮಕ್ಕಳು ಸ್ವಲ್ಪ ಹೊತ್ತು ಆಟಾಡ್ತಾಯಿದ್ರು, ಅವ್ರನ್ನ ಆಟಾಡ್ಸ್ಕೊಂಡು ನಿಂತಿದ್ದೆ. ಆ್ಯಂಡ್ ವೈದವ್ದು ಫಸ್ಟ್ ಇಯರ್ ಬರ್ಡೇ ಸೆಲೆಬ್ರೇಷನ್ ಚೆನ್ನಾಗಿ ಆಯಿತು ಆ್ಯಂಡ್ ಮೆಮೊರಬಲ್ ಆಗಿ ಸಹ ಇತ್ತು. ಗೈಸ್, ಇದಾಗಿತ್ತು ನೆಫ್ಯೂ ಬರ್ಡೇ ಬ್ಲಾಗ್. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಹೀಗೆ ಬ್ಲಾಗ್ಸ್ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಟಾಟಾ, ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.